ಇನ್ನು ಗುತ್ತಿಗೆದಾರರು 7 ಸಚಿವರಿಗೆ ಪತ್ರ ಬರೆದಿರುವಂತಹ ವಿಚಾರ ಬಿಜೆಪಿಯ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಅನುದಾನ ಮೀರಿ ಕಾಮಗಾರಿ ಆಗಿದೆ. 100 ಕಾಮಗಾರಿಗೆ 10,000 ಅನುಮೋದನೆ ನೀಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಅವೈಜ್ಞಾನಿಕವಾದಂಥ ಕೆಲಸವನ್ನ ಮಾಡಿದ್ದಾರೆ ಅಂತ. ಸೊ ಹಾಗಾದ್ರೆ ಏನು ಹೇಳಿದ್ರು ಪ್ರಿಯಾಂಕ್ ಖರ್ಗೆ, ಬನ್ನಿ ನೋಡೋಣ. ಗುತ್ತಿಗೆದಾರರ ಅಧ್ಯಕ್ಷರ ಹತ್ರನೇ ನಾನೇ ಮಾತಾಡಿದ್ದೀನಿ. ಈಗ ಅಧ್ಯಕ್ಷರಂದ್ರೆ ಯಾರು? ಈಸ್ ರೆಪ್ರೆಸೆಂಟಿಂಗ್ ಎವ್ರಿಬಡಿ ಅಲ್ವಾ? ಆ ಸಂಘದ ಇದನ್ನೇ ಅಲ್ವಾ? ಈಗ ಈ ಹಿಂದಿನ ಸರ್ಕಾರದಲ್ಲಿ ಇನ್ನೊಂದೇನಾಗಿದೆ ಅಂದರೆ, ಕೆಲವು ಜನರು ನಾವು ಮಾಡಿಸ್ತೀವಿ ನೀವು ಮಾಡಿಸ್ತೀವಿ ಅಂದ್ಬಿಟ್ಟು ಅವರೇ ಮಂತ್ರಿಗಳ ಹತ್ರ ಹೋಗಿ, ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ಸ್ವಲ್ಪ ಪರ್ಸೆಂಟೇಜ್ ಫಿಕ್ಸ್ ಮಾಡಿಬಿಟ್ಟು ಮಾಡಿಬಿಟ್ಟಿದ್ದಾರೆ. ಯಾರೋ ಈ ಮಧ್ಯವರ್ತಿಗಳು, ಕಾಂಟ್ರಾಕ್ಟರೇ ಮಾಡಿದ್ದಾರೆ ಅಂತಲ್ಲ, ಮಧ್ಯವರ್ತಿಗಳು ಸಿಕ್ಕಾಪಟ್ಟೆ ಹಿಂದಿನ ಸರ್ಕಾರದಲ್ಲಿ ಇತ್ತು. ಈಗ ನಮ್ಮ ಇಲಾಖೆದೇ ತೊಗೊಳ್ಳಿ, ಒಂದು ನಿರ್ದೇಶನ ತೋರಿಸ್ಬಿಡಿ, ಎಲ್ಲಿ ವಿತೌಟ್ MLA ಅಪ್ರೂವಲ್ ಇರಲಿ, MP ಅಪ್ರೂವಲ್ ಇರಲಿ, MLCಗಳ ಅಪ್ರೂವಲ್ ಇರಲಿ ಆಗಿರೋದು ಅಂಥದ್ದೇ. ಈಗ ಯಾರು ಮಧ್ಯವರ್ತಿಗಳೇ ನಮ್ಮ ಇಲಾಖೆನಲ್ಲಿ ಇಲ್ಲ, ಹಿಂದಿನ ಸರ್ಕಾರದಲ್ಲಿ ಇದೆ.